ಕ್ಯಾಪ್ಚರದ್ದು ಸ್ಟಾರ್ಟ್ ಆಯಿತು ನನ್ನ ಪೀರಿಯಡಲ್ಲಿ. ಫಸ್ಟು ಕಟ್ಟೆಪುರ ಅಂತೇಳಿ ಏಜ್ ನಾವು ಹೆಚ್ಚು ಕಡಿಮೆ 10-20 ಆನೆಗಳು ಹೊಸದಾಗಿ ಮಾಡ್ತಿರೋದು ನಾವು. ಐ ಥಿಂಕ್ ಆಲ್ಮೋಸ್ಟ್ ಇಂಡಿಯಾದಲ್ಲೇ ನಾವೇ ಫಸ್ಟ್ ಟೈಮ್ ಮಾಡಿದ್ದು. ಸೊ ಆಗ ಇದು ಟೂ ಮೆನಿ ಕುಕ್ಸ್ ಸ್ಪಾಯಿಲ್ಡ್ ಡಿನ್ನರ್ ಅಂತ ಹೇಳ್ತೀವಿ. ಫಸ್ಟ್ ಟೈಮು ಇಲಾಖೆಯಲ್ಲಿ ಒಂದು ಭಯ ಇತ್ತು, ಇದು ಫಸ್ಟ್ ಟೈಮ್ ಮಾಡೋದು ಇಂಡಿಯಾದಲ್ಲೇ ಹೇಳಿ 4-5 ಜನ ಡಾಕ್ಟ್ರು ಇದ್ದರು. ಗನ್ನು ನನ್ನ ಕೈಗೆ ಕೊಡಿಸಿ ನೀವು ನಾಳೆನೇ ಹೊಡಿತೀನಿ, ದಟ್ ವಾಸ್ ಮೈ ಆನ್ಸರ್ ಅಷ್ಟೇ. ಲಾಸ್ಟಿಗೆ ಕನಸಲ್ಲೂ ಬರೋಂಗೆ ಆಗ್ಬಿಡ್ತಿದ್ದು ಇದರನ್ನೇ ಯೋಚನೆ ಮಾಡ್ತೀನಿ. ಸೊ ಹಾಗೆ ಕೋವಿ ನನ್ನ ಕೈಗೆ ಬಂದಂದೆ ಐ ನೆವರ್ ಮಿಸ್ಡ್ ಇವತ್ತಿನವರೆಗೆ. ಟಚ್ ವುಡ್ ನಾನು ಕೋವಿ ಎತ್ತಿದೆ ಅಂದರೆ ಫೈರ್ ಶಾರ್ಟ್ ಕ್ಯಾಪ್ಚರದ್ದು ಸ್ಟಾರ್ಟ್ ಆಯಿತು ನನ್ನ ಪೀರಿಯಡಲ್ಲಿ. ಫಸ್ಟು ಕಟ್ಟೆಪುರ ಅಂಥೇಳಿ ಆನೆ ಹಿಡಿಬೇಕು ಅಂತ 86-87 ಅಂತ ಕಾಣುತ್ತೆ ಫಸ್ಟ್ ಕಟ್ಟೆಪುರದ್ದು ಅದು ಇದರಲ್ಲಿ. ಸರಿ ಅಂತೇಳಿ ಅಲ್ಲಿ ಕ್ಯಾಪ್ಚರ್ ಆಪ್ರೇಷನ್ ಫಸ್ಟ್ ಪ್ರಾರಂಭ. ಸೊ ಅಲ್ಲಿ ಆಗ ಶಿವಮೊಗ್ಗ ಆನೆಗಳು, ಇಲ್ಲಿದ್ದು ತಿತಿಮತಿ, ದುಬಾರೆ ಎಲ್ಲ ದೊಡ್ಡ ದೊಡ್ಡ ಆನೆಗಳೇ, ಘಟಾಂಬಿಕೆ ಆನೆಗಳಿದ್ದು. ವನವೀರ, ಲಂಬೋದರ, ಅರ್ಜುನ ಇವೆಲ್ಲ ಆಗ ಒಳ್ಳೆ ಪ್ರೈಮ್ ಏಜ್ ನಾವು ಹೆಚ್ಚು ಕಡಿಮೆ 10-20 ಆನೆಗಳು ಹೊಸದಾಗಿ ಮಾಡ್ತಿರೋದು ನಾವು. ಐ ಥಿಂಕ್ ಆಲ್ಮೋಸ್ಟ್ ಇಂಡಿಯಾದಲ್ಲೇ ನಾವೇ ಫಸ್ಟ್ ಟೈಮ್ ಮಾಡಿದ್ದು. ಸೊ ಅಧಿಕಾರಿಗಳಿಗೂ ಕನ್ಫ್ಯೂಷನ್, ಏನಾಗ್ಬೋದು, ಎಷ್ಟು ಆನೆ ಬೇಕು, ಹೇಗೆ ಏನು ಇದು ಅಂತೆಲ್ಲ ಇದರಲ್ಲಿ. ಮತ್ತು ಈಗಲದಂಗೆ ಬಾಡಿ ಎಲ್ಲ ಆಗಿರುವಂಥ ಲಾರಿ ಇಲ್ಲ ಆಗ. ಲಾರಿ 10 ವೀಲರ್ ಅಂತ ಹೇಳೋದು ವಿಷಯನೇ ಇಲ್ಲ, ಇನ್ನೂ 4 ಚಕ್ರದೇ, ಹಿಂದ್ಗಡೆ 2 ಮುಂದ್ಗಡೆ 2 4 ಚಕ್ರದ ಲಾರಿನೇ ಇದರಲ್ಲಿ. ಸೊ ಇದರಲ್ಲಿ ಹಂಗೆ ಪ್ರಾರಂಭ ಆಯಿತು. ಸೊ ಇದು ಒಂದು ವಾರ ಇದರಲ್ಲಿ ಅಲ್ಲಿ ಆನೆ ನುಗ್ಗೋದು, ಇಲ್ಲಿ ನುಗ್ಗೋದು, ಆನೆ ಮೇಲೆ ಕೂತ್ಕೊಂಡು ಹೋಗಬೇಕು, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಂಡು ಇದಾದಾಗ ಅವು ಒಂದೆಲ್ಲ ಓಡಿ ಹೋಗ್ತದೆ ನಮ್ಮ ಆನೆಗಳು ಹೋಗುವಾಗ. ದೊಡ್ಡ ದೊಡ್ಡ ಆನೆಗಳಿದ್ವು. ಸೊ ಇದು ಒಂದು ವಾರ ಹಿಂಗೆ ಕದಲಿ ಹೋಯ್ತು. ಸೊ ಇದಾಯಿತು. ಕೊನೆಗೆ ಏನು ಮಾಡೋದು ಅಂತೇಳಿದು. ಸೊ ಸೊ ಆಗ ಇದು ಟೂ ಮೆನಿ ಕುಕ್ಸ್ ಸ್ಪಾಯಿಲ್ಡ್ ಡಿನ್ನರ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಅವಾಗ ಫಸ್ಟ್ ಟೈಮು ಇಲಾಖೆಯಲ್ಲಿ ಒಂದು ಭಯ ಇತ್ತು, ಇದು ಫಸ್ಟ್ ಟೈಮ್ ಮಾಡೋದು ಇಂಡಿಯಾದಲ್ಲೇ ಹೇಳಿ 4-5 ಜನ ಡಾಕ್ಟ್ರು ಇದ್ದರು ಇದರಲ್ಲಿ. ಸೊ ಅದರಲ್ಲಿ ಗನ್ ಬಂಡೀಪುರದ್ದು, ಓನರ್ ಆಫ್ ದಿ ಗನ್ ಈಸ್ ಬಂಡೀಪುರ ಡಾಕ್ಟ್ರು, ಕಸ್ಟೋಡಿಯನ್, ನಾಟ್ ಓನರ್ ಈಸ್ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟು. ಫಸ್ಟ್ ಗನ್ನು ಒಂದು ಬಂದದ್ದು ಅಲ್ಲಿಗೆ ಬಂಡೀಪುರಕ್ಕೆ ಕೊಟ್ಟರು, ಬಂಡೀಪುರದಲ್ಲಿತ್ತು. ಸೊ ಅವನು ನಾನು ಹೊಡಿಬೇಕು ಅಂತ. ಬಟ್ ಅವನಿಗೆ ಕಾರ್ಡ್ ಅಂತ ಹೇಳೋದು ಏನು ಅಂತೇಳಿ, ಫೈರಿಂಗ್ ಹೇಳ್ತೇನೆ ಹೇಳುತ್ತದು ಐಡಿಯಾ ಇಲ್ಲ. ಅವನು ಬೇರೆಯವರಿಗೆ ಕೊಡಲಿಕ್ಕೆ ತಯಾರಿನೂ ಇಲ್ಲ. ಸೊ ಅದೊಂದು ಕಾಂಟ್ರವರ್ಸಿ ಇತ್ತು, ಅದು ನಮ್ಮೊಳಗಡೆ ಇದರಲ್ಲಿ. ನಾನೇ ಹೊಡಿಬೇಕು ಅಂತ, ಹೊಡಿಯೋಕೆ ಆಗೋದಿಲ್ಲ. ಒಂದು ವಾರ ಹಂಗೆ ಕಳೆದೋಯ್ತು ಇದಾಗಿ. ಎಂತ ಮಾಡೋದು, ಎಲ್ಲರೂ ಸುಮ್ಮನೆ ಇದು. ಕೊನೆಗೆ ಏನಾಯಿತು, ಅಲ್ಲಿ ಆನೆ ಓಡಿಸೋದು, ನಾವು ಓಡೋದು, ಇದು ಮಾಡೋದು, ತಪ್ಪಿಸ್ಕೊಳ್ಳೋದು, ಇದೇ ಕೆಲಸ ಇದೇ ಆಯಿತು. ಲಾಸ್ಟಿಗೆ ಕನಸಲ್ಲೂ ಬರೋಂಗೆ ಆಗ್ಬಿಡ್ತಿದ್ದು ಇದರನ್ನೇ ಯೋಚನೆ ಮಾಡಿಕೊಂಡು. ಅಲ್ಲಿಂದ ಇನ್ನು PCCF ಎಲ್ಲ ಕರೆದು ಕೇಳಿದರು, ಏನಪ್ಪ ಹೇಗೆ ಅಂತ. ಇನ್ನು ರೇಂಜ್ ಆಫೀಸರು ಎಲ್ಲ ಇದ್ದರು. ಸರ್ ಎಲ್ಲ ಈ ಓಡಿ ಮಾಡಿ ಎಲ್ಲ ಒಂಥರ ತಲೆಗೆಟ್ಟಂಗೆ ಆಗ್ಬಿಟ್ಟಿದೆ, ಒಂದು ವಾರ ಸದ್ಯಕ್ಕೆ ಕ್ಯಾಂಪ್ ಕ್ಲೋಸ್ ಮಾಡುವ. ಸೊ ಆ ಆನೆಗಳಿಗೂ ಸ್ವಲ್ಪ ಸೆಟ್ಲಾಗ್ತದೆ, ಕಾಡಾನೆಗಳು. ನಮ್ಮ ಆನೆಗಳಿಗೂ ರೆಸ್ಟ್ ಆಗ್ತಾಯಿದೆ. ಸುಮ್ಮನೆ ಇದು ಏನು ಇಲ್ಲದೆ ಇದು ಮಾಡಿದರೆ ಆಗೋದಿಲ್ಲ ಇದು. ಸೊ ಅವರು ಡಿಸ್ಟರ್ಬ್, ನಾವು ಡಿಸ್ಟರ್ಬು, ಇದರಲ್ಲಿ ನಮಗೇನು ಪ್ರಾಣ ಸಿಗೋದಿಲ್ಲ. ಒಂದು ವಾರ ಕ್ಯಾಂಪ್ ಕ್ಲೋಸ್ ಮಾಡುವ ಅಂತ. ಅಷ್ಟೊತ್ತಿಗೆ PCCF ಹೇಳಿದರು, ಒಂದು ವಾರ ಬೇಡ ಚಿಟ್ಟಪ್ಪ, ಒಂದು 5 ದಿವಸ ಕ್ಲೋಸ್ ಮಾಡುವ. ಸೊ ನೆಕ್ಸ್ಟ್ ಸಾಟರ್ಡೆ ಎಲ್ಲರೂ ಅಸೆಂಬಲ್ ಆಗುವ ಅಂತೇಳ್ಬಿಟ್ಟು ಅಂತೇಳಿ. ಆಯಿತು ಸರ್ ಹೇಳಿ ಎಲ್ಲ ಕ್ಯಾಂಪ್ ಕ್ಲೋಸ್ ಆಯಿತು. ಎಲ್ಲ ಮನೆಗೆ ಬಂದು ರೆಸ್ಟ್ ತಗೊಂಡು ಇದೆಲ್ಲ ಮಾಡಿದನೆಲ್ಲ ಮರ್ತುಬಿಟ್ಟು ಅಲ್ಲಿಂದ ಪುನಃ ಹೋಗಿ ಅಸೆಂಬಲ್ ಆಗಿ ಈ ರೇಂಜ್ ಆಫೀಸರು ಸಪ್ರೇಟಾಗಿ ಫಸ್ಟ್ ಕರೆದು ಕೇಳಿದರು. ಈಗ ರಾತ್ರಿ ಆದಮೇಲೆ ಕರೀತಾರೆ, ನಿನ್ನ ಕರೀತಾರೆ, ಈಗ ಎಲ್ಲ ಕೇಳ್ತಾರೆ, ಏನು ತೀರ್ಮಾನ ಮಾಡ್ಕೊಂಡಿದ್ದೀಯಾ ಅಂತ. ಏನು ತೀರ್ಮಾನ ಮಾಡ್ಕೊಂಡೆ ಅಂತ ಹೇಳಿದರೆ, ಸ್ಟ್ರೈಟ್ ಗನ್ನು ನನ್ನ ಕೈಗೆ ಕೊಡಿಸಿ, ನೀವು ನಾಳೆನೇ ಹೊಡಿತೀನಿ, ದಟ್ ವಾಸ್ ಮೈ ಆನ್ಸರ್ ಅಷ್ಟೇ. ಅಲ್ಲಿಂದ ಏನಪ್ಪ ರಜೆ ಬೇಕು, ಎಲ್ಲ ಆಯಿತು, ರಜೆನೂ ಆಯಿತು, ರೆಸ್ಟ್ ಆಯಿತು, ವಾಪಸ್ ಬಂದಾಯಿತು, ಇದಾಯಿತು. ಆಗ ಇಷ್ಟು ಮೀಡಿಯಾ ಇರಲಿಲ್ಲ, ಯೂಟ್ಯೂಬ್ ಇರಲಿಲ್ಲ, ಪಬ್ಲಿಸಿಟಿ ನಮ್ಮೊಳಗಡೆ ಬಿಟ್ಟರೆ ಇನ್ನು ಯಾರಿಗೂ ಇದು ಗೊತ್ತಿಲ್ಲ ಇದರಲ್ಲಿ. ಸೊ ಏನು ಪ್ಲ್ಯಾನು, ಏನು ಮಾಡ್ತೀಯ?
ಅಂತ ಹೇಳುವಾಗ ನಾನು ಅವ್ರದ್ದು ಮುಖ ನೋಡಿದೆ, ರೇಂಜ್ ಆಫೀಸರದು. ಅವ್ರು ಹೇಳಿದರು, ಸರ್ ಅವ್ರಿಗೆ ಕೋವಿ ಗೊತ್ತಿಲ್ಲ ಡಾಕ್ಟ್ರಿಗೆ. ಸೊ ಇವರು ಇದ್ದು ಈಗ ವಾದ ಏನು ಅಂತ ಹೇಳಿದರೆ, ಕೋವಿ ನನ್ನ ಕೈಗೆ ಕೊಡಬೇಕು, ನಾನು ಹೊಡಿತೀನಿ. ಸೊ ಅವ್ರ ಕೈಲಿ ಕೋವಿ ಇದ್ದರೆ 1 ವರ್ಷ ಆದರೂ ಹಿಡಿಯೋಕ್ಕಾಗೋದಿಲ್ಲ ಅಂಥೇಳಿ ಇವ್ರದ್ದು ವಾದ. ಇದರಲ್ಲಿ ಏನು ಮಾಡ್ತೀರ ಅಂತ. ಓಕೆ ಆಯಿತು ಬಿಡಿ, ನಾಳೆ ಬೆಳಿಗ್ಗೆ ಇವತ್ತು ರಾತ್ರಿಗೆ ಬೇಡ, ಬೆಳಿಗ್ಗೆ ನಾನು ಹೇಳ್ತೀನಿ, ಬೆಳಿಗ್ಗೆ ಓಕೆ ನಿಂದು ಅದೇ ಮೈಂಡಲ್ಲಿದ್ದರೆ ಟೇಕ್ ದ ಗನ್ ಟುಮಾರೋ ಅಂತ ಹೇಳಿದರು. ಹಾಗೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಇಂದ ಪ್ರಾರಂಭ. ಮಂಡೇ ಮಾರ್ನಿಂಗ್ ಔಷಧಿ ಗನ್ನಕ್ಕೆ ಕೊಡ್ತು. ಇನ್ನು ಅವತ್ತೇ ಹೋದಾಗ ಆನೆಗಳು 5-6 ಇತ್ತು, ಟಸ್ಕರ್ಸು ಮೆಲ್ಲ. ನಾನು ಹೇಳಿದೆ ಆನೆಗನೆಲ್ಲ ದೂರ ಇರಲಿ, ಡಿಸ್ಟರ್ಬೆನ್ಸ್ ಬೇಡ, ನಾವು ಹೋಗಿ ಆನ್ ಫುಟ್ ಫೈರ್ ಮಾಡ್ತೀವಿ. ಫೈರ್ ಆಗಿ ಆನೆ ಮೂವ್ ಆಗಿ ಆನೆ ಬಿದ್ದ ಮೇಲೆ ನಾವು ಏರ್ ಫೈರ್ ಮಾಡ್ತೀವಿ. ಏರ್ ಫೈರ್ ಮಾಡಿದಾಗ ನೀವು ಆ ಡೈರೆಕ್ಷನಿಗೆ ಬಂದರೆ ಆಯಿತು ಇದರಲ್ಲಿ ಅಂತ ತಿಳ್ಕೊಂಡು ಅಂತ. ಸೊ ಈ ಆನೆಗನೆಲ್ಲ ಹಿಂದೆ ಇರಲಿ. ಸೊ ಈಗ ನಾವು ಎಲ್ಲಿ ಆನೆ ಕಾಣ್ತು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು 100 ಮೀಟರ್ಸು 200 ಮೀಟರ್ಸ್ ಆದರೂ ಆನೆ ಹಿಂದೆ ಇರಬೇಕು. ಇರಲಿ, ಡಿಸ್ಟರ್ಬ್ ಆಗೋದು ಬೇಡ, ನಾವು ಸೈಲೆಂಟಾಗಿ ಹೊಡಿತೀವಿ. ಹೊಡೆದಾದ್ಮೇಲೆ ಸೊ ಒಂದು ರೇಂಜ್ ಆಫೀಸರ್ 12th ಬೋರ್ ಗನ್ನು ತಗೊಂಡು ಇದರಲ್ಲಿ, ಇನ್ನು ನಾನು ಮತ್ತು ಇನ್ನೊಂದು ವಾಚರ್ ಹುಡುಗ, ಇನ್ನೊಂದು ಕೋವಿ, ಸ್ಪೇರ್ ಕೋವಿ, ಇನ್ನೊಂದು ಕೋವಿ ತಗೊಂಡು ಹೋಗುವ. ಬೆಳಿಗ್ಗೆ ಹೊರಟು ಎಲ್ಲ ಆಗಿ ರೆಡಿಯಾಗಿ, ಆನೆಗಳೆಲ್ಲ ರೆಡಿ ಆಯಿತು, ಎಲ್ಲ ಆಗಿ ಹೊರಗೆ ಹೋದಂಗೆ ಇತ್ತು. 3-4 ಆನೆಗಳು ಟಸ್ಕರ್ಸೆ ಎಲ್ಲ ನೋಡ್ತೇವೆ, ಎಲ್ಲ ಟಸ್ಕರ್ಸೆ ಮೆಲ್ಲ. ಇನ್ನು ಇವರಿಬ್ಬರನ್ನ ಹಿಂದೆ ನಿಲ್ಲಿಸಿದೆ. ಇದರಲ್ಲಿ ಅಕಸ್ಮಾತ್ ನಾನು ವಾಪಸ್ ಓಡ್ಬರ್ತೀನಿ ಫೈರ್ ಮಾಡಿ, ನಾನು ಕ್ರಾಸ್ ಓಡ್ತೀನಿ. ಎಲ್ಲಾದ್ರೆ ಇವ್ರ ಫೈರ್ ಆನೆ ನನಗೆ ಚಾರ್ಜ್ ಮಾಡಿದರೆ ಇವ್ರ ಫೈರ್ ನನಗೆ ಬೀಳಬಾರ್ದು, ನಾನು ಕ್ರಾಸ್ ಓಡ್ತೀನಿ. ನೀವು ಇದು ಫಸ್ಟ್ ಸ್ವಲ್ಪ ಡಿಸ್ಟೆನ್ಸಲ್ಲಿ ನಾವು ವಾಪಸ್ ಬಂದು ಅಲ್ಲಿ ಪ್ಲ್ಯಾನ್ ಮಾಡಿಕೊಂಡು, ಸೊ ನೀವು ಹಿಂಗೆ ನೋಡಿ ನಿಂತ್ಕೊಳ್ಳಿ, ನನ್ನ ನೋಡ್ಕೊಳ್ಳಿ, ನಾ ತಪ್ಪಿಸಿ ಬರ್ತೀನಿ. ನಿಮ್ಮ ಗುಂಡು ನನಗೆ ಬೀಳೋದು ಬೇಡ, ಹಿಂಗೆ ಇದನ್ನು ಇದು ಮಾಡಬೇಕು ಅಂತ. ಸರಿ, ಅಲ್ಲಿಂದ ಮೆಲ್ಲ ಮರದ ಕವರೆಲ್ಲ ತಗೊಂಡು ಹೋಗಿ ಒಂದಕ್ಕೆ ಹೊಡೆದು ಅದು ಏನಾಗಿಲ್ಲ ಚಿಕ್ಕಂತ ಹೇಳಿ ಅದು ಇನ್ನು ಮುಂದೆ ಇದ್ದದಕ್ಕೆ ಚುಚ್ಚಿತು. ಅವು ಆಚೆ ಓಡ್ತು ಸ್ವಲ್ಪ, ನಾನು ವಾಪಸ್ ಓಡಿ ಬಂದುಬಿಟ್ಟೆ. ಆಯಿತು, ಸೊ ಆನೆ ಬೀಳ್ತು ಇದಾಗಿ. ಸೊ ಅಲ್ಲಿಂದ ಅದನ್ನು ಹಿಡಿದು ಕಟ್ಟಿ ಇನ್ನು ಲಾರಿಗೆಲ್ಲ ಹತ್ತಿಸಿ ಅದನ್ನ ಫಸ್ಟ್ ಟ್ರಾನ್ಸ್ಲೊಕೇಶನ್ ಅಂತ ನಾವು ಫಸ್ಟು ಇಲ್ಲಿಂದ ತಗೊಂಡೋಗಿ ಅಲ್ಲಿ ಬಂಡೀಪುರ ಕಾಡಿಗೆ ಬಿಡೋದು, ಅರಣ್ಯಕ್ಕೆ. ಅದನ್ನ ಫಸ್ಟು ಹಿಡೀಲಿಕ್ಕೆ ಅಂತ ಮಾಡಲಿಲ್ಲ, ಟ್ರಾನ್ಸ್ಲೊಕೇಶನ್ ಇಲ್ಲಿಂದ ಅಲ್ಲಿಗೆ ಅಂತ. ಸೊ ಹಾಗೆ ತಗೊಂಡೋಗಿ ಅಲ್ಲಿಗೆ ಬಿಡೋದಾಯಿತು. ಸೊ ರಾತ್ರಿ ಅದನ್ನ ತಗೊಂಡೋಗೋದು, ಪುನಃ ವಾಪಸ್ ಬರೋದು. ಒಂದು ದಿವಸ ಅವತ್ತೊಂದು ದಿವಸ ರೆಸ್ಟ್ ತೊಗೊಂಡು ಪುನಃ ನೆಕ್ಸ್ಟ್ ಕ್ಯಾಪ್ಚರು. ಸೊ ಹಾಗೆ ಏನಾಯಿತು, ಸೊ ಹಾಗೆ ಕೋವಿ ನನ್ನ ಕೈಗೆ ಬಂದಂದೆ ಐ ನೆವರ್ ಮಿಸ್ಡ್ ಇವತ್ತಿನವರೆಗೆ, ಟಚ್ ವುಡ್ ಅಂತ. ಅಲ್ಲಿ ನಾನು ಕೋವಿ ಎತ್ತಿದೆ ಅಂದರೆ ಫೈರ್ ಶಾರ್ಟ್ ಶೋರ್. ಸೊ ಅಂತ ಎತ್ತಿದ್ರೆ ನಾನು ಬಿಟ್ಟಿಲ್ಲ ಇದರವರೆಗೆ. ಐ ನೆವರ್ ಮಿಸ್ಡ್, ಒಂದು ಫೈರಿಂಗು ಮಿಸ್ ಮಾಡಿಲ್ಲ, ಎತ್ತಿದರೆ ಹೊಡೆದಿದ್ದೀನಿ ಇದರವರೆಗೆ. ಆನೆಗಳ ಕಾರ್ಯಾಚರಣೆಯಲ್ಲಿ ನಾನು ಹೊಡೆದದ್ದು ಒಂದು 200 ಹತ್ರ ಆಗ್ಬಿಟ್ಟಿದೆ. ಇದು ಒಂದಕ್ಕೆ ಅಂತ ಕ್ಯಾಪ್ಚರ್ ಅಂತಲ್ಲ, ಈಗ ಸುಮಾರು ಈಗ ಇಂಜುರಿ ಆಗಿದ್ದಕ್ಕೆ, ಮಸ್ತಲ್ಲಿ ಆನೆಗಳು ಹೊಡೆದಾಡ್ಕೊಂಡಿದ್ದಕ್ಕೆ, ಟ್ರೀಟ್ಮೆಂಟಿಗೆ ಇಂಥದ್ದೆಲ್ಲ ತಗೊಂಡ್ರೆ ಸುಮಾರು 200 ಹತ್ರ ಆಗಿದೆ. ಬಟ್ ಹಂಗೆ ಅಂದವಲ್ಲು ಕ್ಯಾಪ್ಚರ್ ಅಂತ ಹೇಳಿ ತಗೊಂಡಾಗ ಟೈಗರ್ ಅದು ಇದು ಅಂತೆಲ್ಲ ಹೇಳುವಾಗ ನಾನು 300-400 ಮೇಲೆ ಇದೆ.